ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ಐ ಆಮ್ ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ಸರ್ ಕಮ್ ಕ್ಯೂರ್ ಹಾಸ್ಪಿಟಲ್ಸ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕುಕಟ್ಪಲ್ಲಿ, ಹೈದ್ರಾಬಾದ್. ತುಂಬ ಜನರನ್ನ ನೋಡಿದರೆ, ಈ ಪುರುಷನ ನೋಡೋದಾದರೆ ಈ ಫೋರ್ ಸ್ಕಿನ್ ಏನಿದೆ ಅದರ ಇಶ್ಯೂಸ್ ತುಂಬಾ ಬರ್ತಿದ್ದಾವೆ. ಈ ಫೋರ್ ಸ್ಕಿನ್ ಇಶ್ಯೂಸ್ ಅಂದರೆ ಏನು, ಅಸಲಿಗೆ ಈ ಫೋರ್ ಸ್ಕಿನ್ ಪ್ರಾಬ್ಲಮ್ ಯಾರಿಗೆಲ್ಲ ಬರುತ್ತೆ, ಈ ಫೋರ್ ಸ್ಕಿನ್ ಇಶ್ಯೂಸ್ ಬಂದಾಗ ಯಾವ ಥರ ಶಸ್ತ್ರಚಿಕಿತ್ಸೆಗಳು ಅವೈಲೇಬಲ್ ಆಗಿವೆ ನಮ್ಮ ಮಾರ್ಕೆಟ್ನಲ್ಲಿ, ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಏನಂತಾರೆ ತುಂಬ ಈಸಿಯಾಗಿ ಆಗೋಗುತ್ತೆ ಅನ್ನೋದನ್ನು ನಾವು ಇವತ್ತು ತಿಳಿಸ್ಕೊಡ್ತೀವಿ. ಸೊ ತುಂಬ ಜನ ಪುರುಷರನ್ನ ನೋಡೋದಾದರೆ ಫೋರ್ ಸ್ಕಿನ್ ಏನಿದೆ, ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದನ್ನೇ ನಾವು ಫೋರ್ ಸ್ಕಿನ್ ಅಂತೀವಿ. ಇದನ್ನೇ ಪ್ರೊಫ್ಯೂಸ್ ಸ್ಕಿನ್ ಅಂತೀವಿ. ಈ ಸ್ಕಿನ್ ಏನಿದೆ, ಆ ಸ್ಕಿನ್ ಅನ್ನೋದನ್ನು ಹಿಂದಕ್ಕೆ ಮುಂದಕ್ಕೆ ಈಸಿಯಾಗಿ ಮೂವ್ ಆಗ್ತಿರಬೇಕು. ಅಂದರೆ ಮುಂದೆ ಅಂಗದ ಮುಂದಿನ ಭಾಗ ಹಿಂದಕ್ಕೆ ಮುಂದಕ್ಕೆ ಈಸಿಯಾಗಿ ಮೂವ್ ಆಗ್ತಾ ಇರಬೇಕು. ಅದನ್ನೇ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಹಾಗಾಗದೆ ಹಿಂದಕ್ಕೆ ಬರುವಾಗ ಹಾಡಾಗಿ ಬರೋದು, ಇಲ್ಲಾಂದರೆ ಹಿಂದಕ್ಕೆ ಬಂದ ಚರ್ಮ ಮತ್ತೆ ಮುಂದಕ್ಕೆ ಹೋಗದೆ ಇರೋದು, ಹಿಂದಕ್ಕೆ ಬರುವಾಗ ಬಂದು ಒಂದು ಏರಿಯಾದಲ್ಲಿ ಸ್ಟಕ್ ಆಗೋಗೋದು, ಪೇಯ್ನ್ ಬರೋದು, ವಿಪರೀತವಾದ ನೋವು ಬರೋದು, ಹಿಂದಕ್ಕೆ ಇಳಿಯುವಾಗ ಕೆಲವು ಸಾರಿ ಕೆಲವರಿಗೆ ಬೆಂಡ್ ಆಗೋಗೋದು, ಯಾಕಂದರೆ ಕೆಳಗೆ ಅಟ್ಯಾಚ್ಮೆಂಟ್ ಅಡ್ಡ ಬರೋದ್ರಿಂದ ಬೆಂಡ್ ಆಗೋದು, ಈ ಥರದ್ದೆಲ್ಲ ನೋಡ್ತಾನೆ ಇರ್ತೀವಿ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ ಅಂದರೆ ಏನು? ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಹಿಂದಕ್ಕೆ ಬರದೇ ಇರೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಕಾರಣಗಳನ್ನ ನೋಡಿದ್ರೆ, ಹುಟ್ಟಿದ ಚಿಕ್ಕ ವಯಸ್ಸಿನಿಂದನೂ, ಅಂದರೆ ಹುಟ್ಟಿದಾಗಿಂದನೂ ಚಿಕ್ಕವರಿದ್ದಾಗಿಂದನೂ ನೋಡೋದಾದರೆ ದೊಡ್ಡವರಾಗೋವರೆಗೂ, ಈವನ್ ಏಜ್ಡ್ ಆಗಿರೋವರೆಗೂ, ಮುದುಕರಾಗೋವರೆಗೂ ಕೂಡ ನಮಗೆ ಈ ಪ್ರಾಬ್ಲಮ್ಸ್ ಅನ್ನೋದು ಒಂದು ಸ್ಟೇಜ್ನಲ್ಲಿ ನಮ್ಮನ್ನು ಕಾಡುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಚಿಕ್ಕ ಮಗುವಾಗಿದ್ದಾಗ್ಲಿಂದನೂ ಹುಟ್ಟಿದಾಗ ಇಂದನೂ ನೋಡಿದ್ರೆ ಚರ್ಮ ಅನ್ನೋದು ಮಾಮೂಲಿಯಾಗಿ ಅಂಟ್ಕೊಂಡೇ ಇರುತ್ತೆ. ಇದನ್ನೇ ನಾವು ಬ್ರೇಕ್ ಮಾಡ್ತಾ ಮಾಡ್ತಾ ಸ್ನಾನ ಮಾಡಿಸುವಾಗ ಚಿಕ್ಕ ಮಕ್ಕಳಿಗೆ ಚರ್ಮ ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಇರೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಲ್ಲೇನಾದರೂ ಮಿಸ್ ಆಗಿದೆ ಅಂದರೆ ಆ ಚರ್ಮ ಹಾಗೆ ಅಂಟ್ಕೊಂಡು ಮುಂದಕ್ಕೆ ಹಿಂದಕ್ಕೆ ಮೂವ್ ಆಗ್ತಿಲ್ಲ, ಚರ್ಮ ಮುಂದಕ್ಕೆ ಇದು ಬಂದು ಸ್ಟಕ್ ಆಗೋಗುತ್ತೆ, ಹಿಂದಕ್ಕೆ ಬರ್ತಾ ಇಲ್ಲ. ಸೊ ಹೀಗೆ ಹಿಂದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಅಂದರೆ ಫ್ಯೂಚರ್ನಲ್ಲಿ ಮತ್ತೆ ನಾಳೆ ದೊಡ್ಡವರಾದ ಮೇಲೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಸಂಭೋಗ ಮಾಡುವಾಗಲಿ ಚರ್ಮ ಹರಿಯೋದು, ಚರ್ಮ ಬೆಂಡ್ ಆಗೋಗೋದು, ಈ ಥರದ್ದೆಲ್ಲ ಸಮಸ್ಯೆಗಳು ನೋಡ್ತಿರ್ತೀವಿ. ಸೊ ಇವನ್ನೆಲ್ಲ ನಾವು ಫೈಮೋಸಿಸ್ ಅಂತೀವಿ. ಇನ್ನೂ ಸ್ವಲ್ಪ ನೋಡೋದಾದರೆ, ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ಈಗಿರೋ ಇಂಡಿಯಾದಲ್ಲಿ ನೋಡೋದಾದರೆ, ಮುಖ್ಯ ಕಾರಣ ಅಂದರೆ ನನಗೆ ಬರೋ ಪೇಷಂಟ್ಸ್ನಲ್ಲಿ 80% ನೋಡೋದಾದರೆ ಡಯಾಬಿಟಿಸ್ ಇರೋರಿಗೆ ಹೆಚ್ಚು ಪ್ರಾಬ್ಲಮ್ಸ್ ಬರ್ತಿದೆ ಅಂತ ಹೇಳ್ಬೋದು. ಈ ಡಯಾಬಿಟಿಸ್ ಬಂದಿರೋ ಪೇಷಂಟ್ಸ್ಗೆ ಮುಂದೆ ಇರುವ ಚರ್ಮ ಏನಿದೆ ಅದು ಮುಂದಕ್ಕೆ ಹಿಂದಕ್ಕೆ ಹೋಗದೇ ಇದ್ದರೆ ನಾವು ಅದನ್ನು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ನ ಸಮಸ್ಯೆ ಏನಾದರೂ ಶುಗರ್ ಇರೋ ಪೇಷಂಟ್ಸ್ನಲ್ಲಿ ಗಮನಿಸಿದರೆ ಇದನ್ನು ಬೆಲನೈಟಿಸ್ ಆ್ಯಂಡ್ ಬೆಲನೋಪಾಸಿಟಿಸ್ ಅಂತ ಕೂಡ ಕರಿತೀವಿ. ಸೊ ಈ ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಫೈಮೋಸಿಸ್ ಆಗಲಿ, ಇದು ಯಾವುದಾದ್ರೂ ಸರಿ, ಈ ಚರ್ಮ ಮುಂದಕ್ಕೆ ಹಿಂದಕ್ಕೆ ಬರದೇ ಇರೋದನ್ನೇ ಅಸಲಿಗೆ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನೋಡೋದಾದರೆ, ಈ ಚರ್ಮ ಮುಂದಕ್ಕೆ ಹಿಂದಕ್ಕೆ ಬರದೇ ಇರೋದ್ರಿಂದ ಕ್ಲೀನಿಂಗ್ ಫಸ್ಟ್ ಪಾಯಿಂಟ್ ಕ್ಲೀನಿಂಗ್, ಈ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ. ಯಾಕಂದರೆ ಚರ್ಮನ ಹಿಂದಕ್ಕೆ ಎಳೆದಾಗ ಆ ಏರಿಯಾನಲ್ಲಿ ಶುಭ್ರ ಮಾಡಿಕೊಂಡ್ರೆ ನಮಗೆ ಯಾವುದೇ ಥರ ರೋಗ ಆಗಲಿ, ಯಾವುದೇ ರೀತಿ ಇಚ್ಚಿಂಗ್ ಆಗಲಿ, ಯಾವುದೇ ಫೌಲ್ ಸ್ಮೆಲ್ ಆಗಲಿ, ಯಾವುದೇ ಬಿಳಿಯ ಪದಾರ್ಥ ಅಂಟಂಟಾಗಿ ಬರೋ ಅಂಥದ್ದನ್ನೆಲ್ಲ ಬರದೇ ಇರುತ್ತೆ. ಹಾಗಾಗದೆ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗದೆ ಹಾಗೆ ಬಿಡೋದ್ರಿಂದ ಆ ಅಂಟಂಟಾದ ಪದಾರ್ಥ ಅಲ್ಲೇ ಉಳ್ಕೊಂಡು ಸ್ಟಕ್ ಆಗೋಗೋದ್ರಿಂದ ಹೊರಗೆ ಬರದೆ ಇರೋದು, ಸ್ಟಿಕ್ಕಿ ಆಗಿರೋದು, ಒಂದು ರೀತಿಯಾದ ಫೌಲ್ ಸ್ಮೆಲ್, ವಾಸನೆ ಬರೋದು, ತುರಿಕೆ ಆಗೋಗೋದು, ಉಜ್ಕೊಳ್ಳೋದು, ಈ ಥರದ್ದೆಲ್ಲ ನಾವು ನೋಡ್ಬೋದು. ಸೊ ಫಸ್ಟ್ ಪಾಯಿಂಟ್ ನೋಡೋದಾದರೆ, ಈ ಫೈಮೋಸಿಸ್ ಚರ್ಮ ಹಿಂದಕ್ಕೆ ಬರದೇ ಇದ್ದರೆ ಆಗೋ ನಷ್ಟ ಏನಂದರೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎರಡನೇ ನಷ್ಟ ನೋಡೋದಾದರೆ, ನಾಳೆ ಮದುವೆ ಆದಮೇಲೆ ಸಂಭೋಗ ಮಾಡುವಾಗ ಚರ್ಮ ಹಿಂದಕ್ಕೆ ಫ್ರೀಯಾಗಿ ಬರದೇ ಇದ್ದಾಗ ಅದರಿಂದ ಕೆಲವರಿಗೆ ಚರ್ಮ ಹರಿದು ಹೋಗಿ ಬ್ಲೀಡಿಂಗ್ ಆಗೋಗೋದು, ವಿಪರೀತವಾದ ಪೇಯ್ನ್ಫುಲ್ ಇಂಟರ್ಕೋರ್ಸ್ ಅಂತೀವಲ್ಲ, ಸಂಭೋಗ ಅನ್ನೋದು ತುಂಬ ನೋವಿನಿಂದ ಕೂಡಿರುತ್ತೆ. ಈ ಥರದ್ದೆಲ್ಲ ನಾಳೆ ಸಂಭೋಗ ಮಾಡಿದ ಚರ್ಮ ಕಟ್ಟಾಗೋಗೋದು, ಇಂಥದ್ದು ನಡೆದಾಗ ಅವರಿಗೆ ಟೆಂಪ್ರರಿಯಾಗಿ ಮನಸ್ಸಲ್ಲಿ ಒಂದು ರೀತಿಯಾದ ಭಯ, ಮತ್ತೆ ಪ್ರಯತ್ನ ಮಾಡಿದರೆ ಎಲ್ಲಿ ನನ್ನ ಚರ್ಮ ಕಟ್ಟಾಗೋಗುತ್ತೋ ಮತ್ತೆ ಬ್ಲೀಡಿಂಗ್ ಆಗುತ್ತೋ ಅನ್ನೋ ಭಯದಲ್ಲೇ ಅವರು ಸಂಕಷ್ಟ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆ ಟೆಂಪ್ರರಿಯಾಗಿ ಡಿಪ್ರೆಷನ್ ಕೂಡ ಬರ್ಬೋದು. ಅದರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕೂಡ ಶುರು ಆಗುತ್ತೆ. ಸೊ ಈ ರೀತಿಯಾಗಿ ನೋಡ್ಕೊಳ್ಳೋದಾದರೆ, ಇಷ್ಟೇ ಅಲ್ಲದೆ ಹೀಗೆ ಬಿಡೋದ್ರಿಂದ ಒಳಗೆ ಸ್ಮೆಗ್ಮಾ ಅನ್ನೋದು ಹೆಚ್ಚಾಗುತ್ತೆ. ಹೈಜಿನಿಕ್ ಆಗಿ ಇಟ್ಕೊಳ್ಳೋಕ್ಕಾಗದೆ, ಶುಭ್ರವಾಗಿ ಇಟ್ಕೊಳ್ಳೋಕ್ಕಾಗದೆ ಅದು ಹಾಗೆ ಉಳಿದೋಗಿ ಮೆಲ್ಲಗೆ ಅದೊಂದು BXO ಆಗಿ ಕನ್ವರ್ಟ್ ಆಗುತ್ತೆ. ಬೆಲನೈಟಿಕ್ ಝೀರೋಟಿಕ್ ಆಬ್ಲಿಟರೆನ್ಸ್ ಅಂತ ಕರಿತೀವಿ. ಸೊ ಅಲ್ಲಿರೋ ಚರ್ಮ ಕಲರ್ ಬದಲಾಗೋಗೋದು, ಅಲ್ಲಿ ಹುಣ್ಣಾಗೋದು, ಚಿಕ್ಕ ಅಲ್ಸರ್ ಆಗೋದು, ಆ ಅಲ್ಸರ್ ಫ್ಯೂಚರ್ನಲ್ಲಿ ಕ್ಯಾನ್ಸರ್ ಆಗಿ ಬದಲಾಗೋದು, ಈ ಥರದ್ದೆಲ್ಲ ನೋಡ್ಬೋದು. ಸೊ ಪೆನೈಲ್ ಕ್ಯಾನ್ಸರ್ಸ್ ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಈ ಫೈಮೋಸಿಸ್ ಅಂದರೆ ಈ ಚರ್ಮ ಇರೋರಿಗೆ ನೋಡೋದಾದರೆ ಕ್ಯಾನ್ಸರ್ಸ್ ಹೆಚ್ಚಾಗಿ ಬರೋ ಅವಕಾಶಗಳು ಜಾಸ್ತಿ ಇರುತ್ತೆ. ಚರ್ಮ ಇಲ್ಲದವರಿಗೆ ಹೋಲಿಸಿದರೆ ಚರ್ಮ ಇರೋರಿಗೆ ಮಾತ್ರವೇ ಈ ಕ್ಯಾನ್ಸರ್ಸ್ ಅನ್ನೋದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದ ಬೆನಿಫಿಟ್ಸ್ ನೋಡ್ಕೊಳ್ಳೋದಾದರೆ, ಈ ಫೈಮೋಸಿಸ್ ಆಗಲಿ, ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಯಾವ್ದು ಬಂದರೂ ಸರಿ, ನಮಗೆ ಇದಕ್ಕೆ ಅಲ್ಟಿಮೇಟ್ ಆಗಿ ಶಸ್ತ್ರಚಿಕಿತ್ಸೆ ಏನಂದರೆ ಸರ್ಕಮ್ಸಿಷನ್, ಅಂದರೆ ಸುಂತಿ ಆಪ್ರೇಷನ್. ಇದನ್ನೇ ನಾವು ಕಥನ ಅಂತ ಕೂಡ ಕರಿತೀವಿ.
ಸೊ ಈ ಸುಂತಿ ಆಪರೇಷನ್ನಲ್ಲಿರೋ ವಿಧಾನಗಳನ್ನು ಕನ್ವೆನ್ಷನಲ್ ಮೆಥಡ್ ಅಂತೀವಿ. ಕನ್ವೆನ್ಷನಲ್ ಮೆಥಡ್ ಏನಂದರೆ ಚರ್ಮನ ತೆಗೆಯೋ ಓಪನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಕಟ್ ಮಾಡ್ತೀವಿ, ಕಟ್ ಮಾಡೋದು, ಹೊಲಿಗೆ ಹಾಕೋದು, ಈ ಥರ ಮಾಡಬೇಕಾಗುತ್ತೆ. ಎರಡನೇ ಮೆಥಡ್ ನೋಡಿದ್ರೆ ಲೇಸರ್ನಲ್ಲಿ ಕಟ್ಟಿಂಗ್ ಅನ್ನೋದು ಸಿಸರ್ ಬದಲಿಗೆ ಲೇಸರ್ನಲ್ಲಿ ಕಟ್ ಮಾಡ್ತೀವಿ, ಬಟ್ ಟೆಕ್ನಿಕ್ ಸೇಮ್. ಅದರಲ್ಲೂ ಹೊಲಿಗೆ ಹಾಕಬೇಕಾಗುತ್ತೆ, ಅದು ಹೀಲ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವೆರಡು ಫೇಲ್ಯೂರ್ ಟೆಕ್ನಿಕ್ ಅಂತ ಹೇಳ್ಬೋದು. ಮೂರನೇದು ನೋಡೋದಾದರೆ ಅಲ್ಟಿಮೇಟ್ ಟೆಕ್ನಿಕ್ ಏನಂದರೆ ಸ್ಟೇಪ್ಲರ್ಸ್. ಈ ಸ್ಟೇಪ್ಲರ್ಸ್ ಏನಂದರೆ ಅತ್ಯಾಧುನಿಕವಾದ ಸ್ಟೇಪ್ಲರ್ಸ್ನ ನಾವು ಆ ಏರಿಯಾನಲ್ಲಿ ಪಿನ್ಸ್ ಅಂದರೆ ಆ ಸ್ಯೂಚರ್ ಬದಲು ನಾವು ಪಿನ್ಸ್ ಉಪಯೋಗಿಸೋದ್ರಿಂದ ಕಾಸ್ಮೆಟಿಕ್ ರಿಸಲ್ಟ್ಸ್ ಆಗ್ಬೋದು, ಇಲ್ಲಾಂದರೆ ಕಂಪ್ಲೀಟ್ ಪೇನ್ಲೆಸ್ ಸರ್ಜರೀಸ್ ಆಗ್ಬೋದು, ಇಲ್ಲಾಂದರೆ ಬ್ಲಡ್ಲೆಸ್ ಆಗ್ಬೋದು, ಇಂಥದನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸ್ಟೇಪ್ಲರ್ ಹೊಡೆಯೋದ್ರಿಂದ ಪೇಷಂಟ್ ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಪೇಷಂಟ್ ಇಮಿಡಿಯೇಟ್ ಆಗಿ ತನ್ನ ಕೆಲಸಕ್ಕೆ ತಾನು ಹೋಗ್ಬೋದು. ಆ್ಯಂಡ್ ಈ ರಿಂಗ್ ಏನಿದೆ ಸಿಲಿಕಾನ್ ರಿಂಗ್ ಅಂತ ಹೇಳ್ತಿರ್ತೀವಿ. ಪಿನ್ಸ್ಗೂ ಸ್ಕಿನ್ಗೂ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ಹಾಗಾಗಿ ಆ ಸಿಲಿಕಾನ್ ರಿಂಗ್ ಕೂಡ ನಮಗೆ 10 ದಿನದಲ್ಲಿ ಬಿದ್ದು ಹೋಗೋದ್ರಿಂದ ನಮ್ಗೆ ಯಾವುದೇ ಥರ ಕಷ್ಟ ನಷ್ಟ ಆಗ್ದಂಗೆ ಈಸಿಯಾಗಿ ಹೀಲ್ ಆಗೋಗುತ್ತೆ. ಅದರಿಂದ ಕಾಸ್ಮೆಟಿಕ್ ರಿಸಲ್ಟ್ಸ್ ಕೂಡ ಚೆನ್ನಾಗಿರುತ್ತೆ. ಅಲ್ಲದೆ ಮೇಜರ್ ಅಡ್ವಾಂಟೇಜ್ ಏನಂತ ನೋಡೋದಾದರೆ ಇದರಲ್ಲಿ ಯಾವುದೇ ಥರ ಡ್ರೆಸ್ಸಿಂಗ್ ಅಗತ್ಯ ಇಲ್ಲ. ಜಸ್ಟ್ ಸ್ನಾನ ಮಾಡುವಾಗ ನೀರು ಹಾಕಿ ಉಜ್ಜಿ ತೊಳ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಈ ಸ್ಟೇಪ್ಲರ್ ಅನ್ನೋದು ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ. ಇದನ್ನು ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಕಳೆದ 5 ಇಯರ್ಸ್ನಿಂದ ಮಾಡ್ತಿದ್ದೀವಿ. 25,000 ಸರ್ಕಮ್ ಸರ್ಜರೀಸ್ವರೆಗೂ ಮಾಡಿದ್ದೀವಿ. ಇದರಲ್ಲಿ ಅಪಾರವಾದ ನಾಲೆಜ್ ಅನ್ನೋದು ಇದರಲ್ಲಿ ನಾವು ಗೇನ್ ಮಾಡ್ಕೊಳ್ತಾ ಬಂದಿದ್ದೀವಿ. ಸೊ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಮಾಡಿಸ್ಕೊಂಡಿರೋರು ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಆ್ಯಂಡ್ ಮತ್ತು ಕೂಡ ನೋಡಿದ್ರೆ ತುಂಬ ಹಾಸ್ಪಿಟಲ್ನಲ್ಲಿ ಸೊಂಟಕ್ಕೆ ಕೊಡ್ತಾರೆ. ಬಟ್ ನಮ್ಮ ಹಾಸ್ಪಿಟಲ್ನಲ್ಲಿ ಮತ್ತು ಅನ್ನೋದನ್ನು ಓನ್ಲಿ ಪೆನಿಸ್ ಮಾತ್ರನೇ, ಅಂಗಕ್ಕೆ ಮಾತ್ರ ಕೊಡ್ತಾರೆ. ಇದನ್ನೇ ಪೆನಲ್ ಬ್ಲಾಕ್ ಅಂತೀವಿ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಪೇಷಂಟ್ನ ಇಮಿಡಿಯೇಟ್ ಆಗಿ ನಾವು ಡಿಸ್ಚಾರ್ಜ್ ಮಾಡ್ಬೋದು. ಯಾವುದೇ ಥರ ಪತ್ತೆ ಆಗಲಿ ಬೇರೇನೂ ಇಲ್ದಂಗೆ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಈ ರೀತಿಯಾದ ನಾನು ಹೇಳಿದ ಸಿಂಪ್ಟಮ್ಸ್ ಯಾರೆಲ್ಲಾದರೂ ಕಂಡು ಬಂದರೆ ಅವರಿಗೆ ಫೈಮೋಸಿಸ್ ಇದೆ ಅಂತ ಅರ್ಥ. ಈ ಫೈಮೋಸಿಸ್ಗೆ ಅಲ್ಟಿಮೇಟ್ ಪರ್ಮನೆಂಟ್ ಶಸ್ತ್ರಚಿಕಿತ್ಸೆ ಏನಂದರೆ ನಾವು ಅದಕ್ಕೆ KSR ಸ್ಟೇಪ್ಲರ್ಸ್ ಏನು ನಮ್ಮ ಹಾಸ್ಪಿಟಲ್ನಲ್ಲಿ ಅವೈಲಬಲ್ ಇದೆಯೋ, KSR ಸ್ಟೇಪ್ಲರ್ಸ್ ಇದು ನಮ್ಮ ಹತ್ರ ಮಾತ್ರನೇ ಅವೈಲಬಲ್ ಆಗಿರುತ್ತೆ. ಸೊ KSR ಬಳಸಿ ಮಾಡಿಸ್ಕೊಂಡ್ರೆ ಮಾತ್ರ ಸ್ಟೇಪ್ಲರ್ಸ್ ತುಂಬ ಫ್ರೀ ಆಗಿರುತ್ತೆ. ಆ್ಯಂಡ್ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಕೂಡ ಕಂಡು ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್.